ರಾಜಕುಮಾರಿ ರಾಜೇಶ್ವರಿಯನ್ನ. ಏ ದೇವರೇ, ಅವಳ ಹಣೆ ಬಾರ್ವೆ ಅಲ್ಲ ನಿನ್ನ ಯೋಗವೇ. ಈಗ ಅಲ್ಲಿಗ ಹೊರಟದ್ದು ಅದು ಹೌದು. ಇಮೇಲೆ ಹೋದ ಯಾರ? ನಮ್ಮ ವಾಸು. ವಾಸು ಅಂತ ವಾಸು 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 ಎಲ್ಲಿದ್ದಪ್ಪ ಇಷ್ಟೊತ್ತು? ನಾನು ಆ ಕಡೆಯಲ್ಲಿದ್ದೆ. ಏನ್ ಮಾಡ್ತಿದ್ದೆ? ತಿಂತಿದ್ದೆ. ಅದಾಯ್ತಲ್ಲ, ತಿಂದಾಯ್ತಲ್ಲ. ಅದಲ್ಲ, ನೀನು ನಿನ್ ಕೆಲಸ ಎಲ್ಲ ಬರ್ತದೇನಪ್ಪ? ಕೆಲಸ ಬರ್ತದೆ ನಿನಗೆ? ಬರ್ತದೆ. ಹೌದು. ಯಾವ ಬರ್ತದೆ? ಮರವನು ಕಡಿಯ ಬಲ್ಲೆನೋ. ಹಾಳಾಗಿದೆ ಪುಣ್ಯಾತ್ಮದು, ಹಳತ್ತದು. ಹಾಳಾಗ್ಲಿಕ್ಕೆ 3 ಉಂಟಲ್ಲ, 3 ಹಸ್ತೆ. ಹೌದಾ? ಶಬ್ದ ಬರುದಿಲ್ಲ ಮತ್ತೆ. ಶಬ್ದ ಬಂದ್ರೆ ಉಳಿದ್ರೆ ಗೊತ್ತಾಗೋದಿಲ್ಲ ಕಡದದ್ದು. ಹಾಗೆ 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 ಗಾಡಿ ಹೊಡೆಯುತ್ತ ತಿರುಗಬಲ್ಲನು, ಗಾಡಿಯ ಹೊಡೆಯಬಲ್ಲನು. ಕೋಡಿ ವಾದ್ಯವ ನುಡಿಸಬಲ್ಲನು, ವಾದ್ಯವ ನುಡಿಸಬಲ್ಲನು. ಅವರು ಕರ್ಕೊಳ್ಳೋದು 2 ಲಾಭ ಉಂಟು. ಒಂದು ಪುರೋಹಿತಿಯವರದ್ದೇ, ವಾದ್ಯೂ ಅವರದ್ದೇ. ಹೌದು, ಒಳ್ಳೆ ಶಬ್ದ. ಊಟ ಆದ್ಮೇಲೆ ಯಾವ ರೀತಿ ಶಬ್ದ ಏನು ಸಾಧ್ಯವೇ ಇಲ್ಲ ಕೇಳಿ. ನೀನೇ ಸಂಬಳ ಕೆಲಸ ಮಾಡಬೇನೋ, ನೀನೇ ಸಂಬಳ ಕೆಲಸ ಮಾಡಬೇನೋ, ಕೆಲಸ ಮಾಡಬೇನೋ. ಕೆಲಸ ಯಾವ್ದು ಬರ್ತದೆ ಕೇಳುದಲ್ಲ, ಮತ್ತೆ ಯಾವ್ದು ಬರುದಿಲ್ಲ ಕೇಳಿ. ಯಾವ್ದು ಬರ್ತದೆ ಹೇಳು. ಕೆಲಸ ಮಾಡಿದ್ರೆ ಯಾವ ಕೆಲಸವನ್ನು ಮಾಡಬಲ್ಲೇನು? ಏನ್ ಮಾಡ್ತೀಯ? ಬೃಹತ್ತಾಕಾರವಾದ ಮರವೇ ಇರಲಿ, ಬುಡ ಸಮೇತವಾಗಿ ಮರವನ್ನು ಕುಡಿಯಬಲ್ಲೇನು. ಅಯ್ಯಪ್ಪ, ಬಿತ್ತಂತ ಮರವನ್ನ ನಾನೇ ತುಂಡು ಮಾಡಬಲ್ಲೇನು. ಆಮೇಲೆ ಆ ತುಂಡನ್ನ ನಾನೇ ಗಾಡಿಗೆ ತುಂಬಬಲ್ಲೇನು. ಆಮೇಲೆ ಆ ಗಾಡಿಯನ್ನ ನಾನೇ ಹೊಡೆಯಬಲ್ಲೇನು. ಎಲ್ಲ ಉಳ್ತಾ ಇವೆ ನಿನಗೆ. ಯಾವುದೂ ಇಲ್ವಾ? ಕೊನೆಗೆ ವಾದ್ಯ. ಪೀಂಪ್ರಿ ಪೀಂಪ್ರಿ ಇಲ್ಲ, ಅದು ವಾದ್ಯ. ಯಾವುದು ಮಾಡಬಹುದು. ಆದ್ರೆ ಸಂಬಳ ಎಷ್ಟು ಕೊಡ್ತೀರಿ ಎನ್ನುವುದ್ರ ಮೇಲೆ ಕೆಲಸ. ನೀನು ಸಂಬಳ ಕೇಳುವುದು, ನಾನು ಯಾರು? ಹೊಲೆ 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 ಹೊಲೆಗಾಬು. ಹೊಲೆ 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 ಕೊಲೆ 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 ನಾನು ಕಲಿ 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 ಕಪ್ಪುಲಿ ನಾನು ರಾತಗಿರು ನನಗಿದರೆ ನಾ ಬಿಡೆನು ನಾ ಬಿಡೆನು ಮೊದಲೇ ಮಳ್ಳನು. ಇವರು ಮೊದಲೇ ಮಳ್ಳರು. ನೀನು ನೀನು ಸೆಣಸುತ್ತ ಉಳಿಯುವೆ ಏನೋ, ಸೆಣಸುತ್ತ ಉಳಿಯುವೆ ಏನೋ. ಏನ ನೀನು ನನ್ನಲ್ಲಿ ಸಂಬಳ ಕೇಳುವುದು? ಹೌದು. ನಾನು ಯಾರು ಗೊತ್ತಾ? ನೀವು ವೈಕುಂಠ ಅಲ್ಲ, ಉಂಟು ವೈ. ಹುಲಿ, ಹೆಪ್ಪು ಹುಲಿ. ಬರೀ ಹೆಪ್ಪುಲಿ ಅಲ್ಲ, ಇದು ಕರಿ ಹುಲಿ. ಬಣ್ಣನುಟ್ಟ ಮಾತಾಡ್ಸಾಯ್ತೇನಾ? ಕರಿ ಹುಲಿ ಬಹಳ ಅಪಾಯ ಅಂತ ನಾನು ಕೇಳಿದ್ದೇನೆ. ಹೌದು. ಮೊನ್ನೆ ಬಂದ್ಕೊಂಡು ನೀನು ನನ್ನಲ್ಲಿ ಸಂಬಳ ಕೇಳುವುದು. ನಿಮಗೆ ವಿಷಯ ಗೊತ್ತಿಲ್ಲ, ಕಾಲ ಬದಲಾಗಿದೆ ಈಗ. ಏನು? ಮೊನ್ನೆ ಬಂದವರೇ ಸಂಬಳ ಕೇಳುವುದು, ಮೊದಲಿದ್ದವರ ಸಂಬಳ ಕೇಳುವುದಿಲ್ಲ. ಎಲ್ಲಿವರೆಗೆ ಕೇಳಿದ್ರೆ ಇಂತಿಷ್ಟು ಕೊಟ್ಟರೆ ಬರ್ತೇವೆ, ಇಲ್ದ್ರೆ ಬರೋದಿಲ್ಲ. ಹೌದಾ? ಅದು ಯಾಕೆ? 2 ಲಕ್ಷ ಈಗ ಹಾಕ್ಬೇಕು, ಹಾಗಿದ್ರೆ ಮಾತ್ರ ಬರುತ್ತೆ. ಇಲ್ಲ ಬೇರೆ ಕಡೆ ಕರೀತಾ ಇದ್ದಾರೆ, ಅಲ್ಲಿ ಹೋಗ್ತೆ ಅಂತ ಹೇಳಿದವ್ರು ಇಲ್ವಾ? ನಿನ್ನ ಕೈ ಕತ್ತರಿಸ್ತೇನೆ, ಯಾರಿಗ ತೋರಿಸ್ಬೋದು? ಅಂತ ಹೇಳಿದ್ನ. ಮತ್ತೆ ಗೊತ್ತಾಯ್ತು ಆ 2 ಲಕ್ಷ ತಗೊಂಡು ಏನ್ ಮಾಡಿದ್ರು ಅಂತ ಹೇಳಿ. ನೋಡಿ ಮಾಡಿದ್ರು ಅಂತ ಸುದ್ದಿ. ಯಾವ ನೋಡಿ ಕೇಳಿದಾಗ ಹೋಗಿ ತೆಗೆಯುವ ನೋಡಿ. ಆದ್ರೆ ಏನ್ ಮಾಡುವ, ರೋಜ ಇವತ್ತಿರ ಬಿಟ್ರು ಅಂತ. ಇಲ್ಲಿವರೆಗೆ ಆ ದೋಣಿ ಹೊಳೆಯಲ್ಲಿ 2 ಲಕ್ಷ ಅಂತ ಹಿಂದೆ ಎಷ್ಟು ಉಳಿದು ಅಷ್ಟೇ ಹೇಳೋದೇನ. ನಾನು ವಿಷಯ ಬೇಡ ನಿನಗೆ. ನಾನು ಹಾಗೆ ಅದು ಬೇಡ ಹೇಳಿದ್ ನಾನೊಂದು ಗಾಡಿ ಮಾಡುವ ಅಂತ. ಅದು ಹೋಗಿ ತಗಿಲಿಕ್ಕೆ ಬಿಡುದಿಲ್ಲ, ನಿನ್ ಗಾಡಿ ತಗೊಂಡೈತ. ನೀವೆಲ್ಲ ಇದ್ರು ತಮ್ಮನ ಮುಂದೆ ಇಟ್ಕೊಂಡು ನೀವು ವ್ಯವಹಾರ ಮಾಡುವ. ಏನೋ ಹೆಚ್ಚು ಮಾತಾಡಿದ್ರೆ
ಒಳಗೆ ಹಾಕ್ತೇನೆ. ತಮ್ಮಯ್ಯ ಹಾ. ನೀವು ಸಂಬಳ ಕೊಡದೇ ಇದ್ರು ಒಡ್ಡಿಲ್ಲ, ಹಾ. ಒಳಗೊಂದು ಹಾಕ್ಬೇಡಿ. ಹೌದಾ? ಹಾ. ನಾನೇನು ನನ್ನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತುಂಟಾ? ಗೊತ್ತಿಲ್ಲ. ಗೊತ್ತಿಲ್ಲಲ್ಲ? ಹಾ. ಇವತ್ತು ಗೊತ್ತುಪಡಿಸ್ತೇನೆ. ಹೇಗೆ? ನಾನೀಗ ಹೊರಟೆ, ಹೋಗಿ. ನನ್ ಜೊತೆ ನೀನು ಬರ್ಬೇಕು. ನಾನು ಜನಗಳ ಬಿಡ್ಲಿಕ್ಕೆಲ್ಲ ಆಗುದಿಲ್ಲ. ಅದಕ್ಕಲ್ಲ, ಮತ್ತೆ? ನಾನು ಹೋಗುವುದು ಎಲ್ಲಿಗೆ? ಎಲ್ಲಿಗೆ? ಈ ಪ್ರಕೃತಿ ವಾತಾವರಣವನ್ನ ಶಬ್ದಕೋಶ ಹಾ. ಎಂತ ವಾತಾವರಣ? ಹಾ. ಅದು ವಾತಾವರಣ ಅಲ್ಲ ಅದು. ಹಾ. ಹಾಗೆಲ್ಲ ಹೇಳ್ಬಾರ್ದು. ಹಾ. ಚಂದ ಮಾಡಿ ಹೇಳ್ಬೇಕು. ಹೇಗೋ ವಾತಾವರಣ. ನಾವಿಬ್ರು ಹೇಳಿದ್ ಹೇಗಾಯ್ತು ಗೊತ್ತಾ? ಹೇಗೆ? ವಾಸನೆ ಮೇಲೆ ಹೇಸಿಗೆ ಬಿದ್ದಾಗೈತಿ. ಪರಿಮಳ ಹೆಚ್ಚಾಯ್ತು. ಸರಿಯಾಗಿ ವಾತಾವರಣ ಅಂತ ಹೇಳಿ ಮಾರಾಯ. ಹೋಯ್ತು ಮೋರು. ಹೊರಟೆ. ಹಾ. ನಾನು ಹೋಗುವಾಗ ಗತ್ತಿನಲ್ಲಿ ಹೋಗೋದು. ಹೇಗೆ? ನೋಡಿ ಇವತ್ತು ತೋರಿಸ್ತೇನೆ, ನಿಂಗೆ ಗೊತ್ತಾಗ್ಬೇಕು. ಎದ್ದು ಬಿಡಿ ಬಂದ. ಅದಲ್ಲ, ಉದ್ದ ಇದ್ದವರು ಹಾ. ಉದ್ದಂಡ ನಮಸ್ಕಾರ, ಓಹೋ. ಕುಳ್ಳ ಇದ್ದವರು ಹಾ. ಕೂತ್ಕೊಂಡು ನಮಸ್ಕಾರ. ಹೌದಾ? ಮಗನೇ, ನಿನಗೇನ್ ಗೊತ್ತು ನನ್ನ ವಿಷಯ? ಆ ಚಂದ ನೋಡ್ಬೇಕು. ನೋಡ್ಬೇಕಾ? ಹಾ. ಹೋಗ್ ಛತ್ರ ಹಿಡ್ಕೊ. ಬಿಡ್ಸುದ ಯಾರ? ಬಿಡ್ಸು. ಯಾರು ಬಿಡ್ಸುದ? ಈ ಕಡೆ ಈ ಕಡೆ ಮಾರಯ್ಯ, ಸರಿ ಬಿಡ್ಸ. ಇದ ಅದ ಹಾ, ಇದ್ದಿದ್ದು ತೆಗ್ದೆ. ಈಗ ಹಣ ಇನ್ 4 ತಿಂಗಳು ಹಣ ಕೊಟ್ಟ ತಂತ್ರ ಏನಾಗುದಿಲ್ಲ. ಕತ್ಕೊಂಡು ಬಂದ್ರೆ ಹೀಗೆ ಆಗು. ಕತ್ಕೊಂಡು ಬಂದಿದ್ದಲ್ಲ, ಇನ್ 4 ತಿಂಗಳು ಬರ್ಬೇಕದು. ಹಣ ಕೊಟ್ಟದ್ ನೀವ? ಬಿಡ್ಸ್ ಬಿಡ್ಸ್. ಎತ್ತಿಡಿ. ಹಾ. ನಿನಗಲ್ಲ, ಹಾ. ನನಗೆ ಎತ್ತಿಡಬೇಕು. ಸಾಲಿಕೆ ಕತ್ತಿನಲ್ಲಿ ನಾನು ಮುಂದೆ ಹೋಗುವುದು, ಹಾ, ಹಾ. ನನ್ನ ಹಿಂದ್ಗಡೆ ನೀನು. ಆಯ್ತಾಯ್ತು. ಹೋಗುವ. ಆಯ್ತಣ್ಣ ಆಯ್ತಾಯ್ತು. ಜಾತ್ರೆ ಬೇಡ, ಸುತ್ತಾಡ್ಲಿಕ್ಕೆ ಹೋಗುದು ನೀನು. ಮುಖ್ಯವಾಗಿಲ್ಲ. ನನ್ನ ಜೊತೆ ಬರ್ಬೇಕು ಅಂತ ಹೇಳಿದ್ರು. ವಂದನಾರ್ಚನೆ ಬನ್ನಿ ಬಂಗಾರಿ. ಇವ್ರು ಯಾರು ಬರ್ರ? ಹೋಯ್, ಉಂಟಾ? ಒಳ್ಳೆದುಂಟು. ಹೌದಾ? ಸರಿ, ನಾನು ಹೊಡೆ ಬಿಡ್ತೆ. ಯಾರಿಗೆ? ಅಣ್ಣ ಒಂದು ಹಿಡ್ಕೊಳ್ಳಿ. ಹೌದಾ? ಒಂದು ಹಿಡ್ಕೊಳ್ಳಿ ಮರ. ಹಾಗೆ ಅಣ್ಣ ಜೋರು ಹಾಕಿ. ಅಭ್ಯಾಸ ಉಂಟಾ? ಥಂಡಿ ಆಗಿದೆ ಅಂತ. ಬೇಸಿಲ್ಲ, ಥಂಡಿ ಆಗಿದೆ ನೋಡುವ. ಹುಟ್ಟುವಾಗಲೇ ಯಾರು ಕಲ್ತ್ಕೊಂಡು ಬರುವುದಿಲ್ಲ. ಹಾ. ಹಾ. ಎಲ್ಲ ನಿನ್ನ ಹಾಗೆ. ಒಂದು ಜೋರು ಹಾಕಿ, ಜೋರು ಹಾಕಿ. ಸಾಕು. ಒಂದು ಜೋರು ಹಾಕಿ ಮರ. ಹಾಕಾ? ಹಾಕಿ ಪೂರ್ತಿ. ಹೌದಾ? ಚೂರು ಹಾಕಿ ಹೆಸರು ಹಾಕಿದ್ರೆ ಹಾಕಿದ್ರೆ ಟೂರ್ ಟೂರ್. ಹೌದು. ಸರಿ ಹಾಕಿದ್ರೆ ಅಗಲ ಇಲ್ಲ ಅಂದ್ರೆ. ಹಾಗೆ, ಹಾಗೆ. ಹೇಗುಂಟು? ಈಗ ನಿನಗೆ ಏನು ಅನಿಸ್ತಾ ಉಂಟಪ್ಪ? ಎಂತ ಕರ್ಮವೂ ಇಲ್ಲ. ಅವ್ರ ಮಾತು ಕೇಳ್ಕೊಂಡು ಎಂತ ಅಂತಿಲ್ಲ. ನಾನು ಏನೋ ವಿಶೇಷ ಅಂತ ನೋಡಿದೆ. ನಾನು ಹಾಗೆ ಅನಿಸ್ಕೊಂಡು ಹೌದು. ಏನೋ ಒಂದು ಹೇಳ್ತಿರೋ, ಏನೋ ಒಂದು ಹೇಳ್ತಿರೋ. ನನಗೆ ಗೊತ್ತಿಲ್ಲ. ಓಯ್, ತಲೆ ತಿರ್ಸ್ತಾ ಉಂಟು ಮರ. ನಿನ್ನ ನನ್ನ ಹತ್ರ ಬಂದೆ ತಲೆ ತಿರುಗಿ. ಅಲ್ಲ ನಂಗೆ ಗೊತ್ತಾಗಿಲ್ಲ. ತಡಿ. ಎಲೆಕ್ಷನ್ ಬರು ತಿಂಗಳ ಸೆಲೆಕ್ಷನ್ ಯಾರು ಗೊತ್ತಾಗ್ಲಿಲ್ಲ. ಕಲೆಕ್ಷನ್ ಇವತ್ತು ತುಂಬಾ ಆಗಿರ್ಬೋದು. ಹಗೂರಾಯ್ತು ಮರ ತಲೆ. ಹೇಗುಂಟು? ಒಳ್ಳೇದುಂಟು. ಒಳ್ಳೆದುಂಟಾ? ಹೌದು ಹೌದು. ಅಲ್ಲಿಂದ ಅಲ್ಲಿಗೆ ಆದ್ರೆ ಏ ವೈಕುಂಠ, ಇವ್ರು ಯಾರು ಇವರು? ನನ್ ಪರಿಚಯ ಆಯ್ತಾ ನಿನ್ಗೆ? ನಮಸ್ಕಾರ ಸ್ವಾಮಿ. ಎಲ್ಲಿ ತೊಲಿದ್ರೆ ಕೆಟ್ಟರು ನೀವು ಸತ್ತು ಹೋಗ್ಲಿಕ್ಕೆ. ನೀವು ಎಲ್ಲ ಸಾಯ್ಲಿಕ್ಕೆಲ್ಲ 3 ಕಾಸಿನವರೆಲ್ಲ ಸಾಯ್ಲಿ, ಅದನ್ನ ಮಾತಾಡ್ ಸಾಯ್ಲಿ. ಆಯ್ತು ಆಯ್ತಾಯ್ತು. ಏ ವೈಕುಂಠ, ಏ ಎಲ್ಲರೂ ಕೂರ್ಸಿದ್ದೆ ಆಯ್ತು. ಏ, ಯಜಮಾನ್ರೆ, ಬಾರ ಇಲ್ಲಿ. ಏ, ಪರಿಚಯ ಆಗಿಲ್ವಾ? ನೀನ್ ಯಾರು ನನಗೆಂತ ಗೊತ್ತ? ನಾನು ದಿವಸಕ್ಕೆ 1000 ಜನರನ್ನು ನೋಡ್ತೇನೆ. ಹಾ. ನೀನ್ ಯಾರು ಅಂತ ನನಗೆ ಗೊತ್ತ? ಇಲ್ಲ ಹೇಗೆ ತಿಂದೆ ನನ್ ಪರಿಚಯ ಎಲ್ಲ ಕೇಳಿ. ಬಡ್ಡಿಗೆ ಹಣ ಕೊಡುವ ಬಡ್ಡಿ ಬಂಗಾರಪ್ಪ ನಾನು. ಓ, ಬಡ್ಡಿ ಮಗ ಅಂದ್ರೆ ಇವನೇ. ಏ, ಎಷ್ಟು ದಿನ ಆಯ್ತಾ? ಯಾವ್ದು ಯಾವ್ದು ಕೇಳ್ತೀಯ? ಆಯ್ತದ? ಕೊಟ್ಟಿಗೆ ದಾನವದೆಲ್ಲಿ? ಕೊಟ್ಟಿಗೆ ದಾನವದೆಲ್ಲಿ? ಅದು ಹೊಟ್ಟೆ ತುಂಬಿದ ಬಡ್ಡಿ. ಇಟ್ಟನ ಬಂಗಾರಿ ಕಲಬಿಟ್ಟು ಎಸೆದರೆ ಹಾಗೆ. ಏ ವೈಕುಂಠ, ಏನ ಬಾಕಿ ಮಗನೇ ಎಷ್ಟು ದಿನ ಆಯ್ತಾ? ಎಂತ ಸರಿ ಹೇಳ. ವಸೂಲು ಇಲ್ಲ, ಬಡ್ಡಿ ಇಲ್ಲ. ಎಂತ? ನಾಳೆ ಕೊಡ್ತೆ. ಎಷ್ಟು ದಿನ ಆಯ್ತಾ? ಏ, ಏನ? ಎಂತ ಮರ್ರೆ?
ಪುಣ್ಯಾತ್ಮ ಏನೋ ಮರ್ಯಾದೆ ಪ್ರಶ್ನೆ ಮಾರಿ ನಿನ್ನಲ್ಲಿ ಹಣ ತಕೊಂಡಿದ್ದು ಹೌದು. ಹಾ ನಿಂಗೆ ವಿಷಯ ಗೊತ್ತಿಲ್ಲ. ಹಾ. ಅವನಿಗೆ ವಿಷಯ ಗೊತ್ತಾದ್ರೂ ಉಂಟಲ್ಲ, ಹಾ. ಪತ್ರಿಕೆಯಲ್ಲಿ ಹಾಕೋದೇ ಬೇಡ, ಎಲ್ಲ ಪ್ರಚಾರ ಮಾಡ್ಸಾಯ್ತಾವ. ಏ ನಾಳೆ ಕೊಡ್ತಾ ಹಣ ನಾವು ಸುಧಾರಿಸ. ನಾಳೆ ನಾಳೆ ಹೇಳಿ ಎಷ್ಟು ದಿನ ಆಯ್ತಾ? 3 ತಾಸು ನಾವೇ ಮರ್ಯಾದೆ ಬಿಟ್ಟು ಏ ಹುಲಿ, ಹೇಳೋ ಹುಲಿ, ಯಾಕೋ ಹುಲಿ, ಬಾರೋ ಹುಲಿ. ಇವ ಯಾರು? ಹುಲಿ ಹುಲಿಯ? ಹಾ. ಹುಲಿ ಅಲ್ಲ ಇವ, ಹಾ. ಗ್ರಾಮ ಸಿಂಹ ಇವ. ಅಂದ್ರೆ ರಾಮಸಿಂಹ ಅಂದ್ರೆ ಅಂತ ಹುಲಿ ಅಲ್ಲ, ಹಾ. ನಾನು ಸಿಂಹ ಸಿಂಹ ಅಂತ ಹೇಳುದು. ಏ ಹೌದು. ಗ್ರಾಮ ಸಿಂಹ ಅಂದ್ರೆ ನಾಯಿ ಅಂತ ಅರ್ಥ. ಬಡ್ಡಿ ಬಂಗಾರಪ್ಪನವ್ರೆ, ಏನು? ನನಗೆ ಅರ್ಥ ಆಯ್ತು ಸ್ವಾಮಿ. ಹಾ ಇವ್ರು ನಿಮ್ಮಲ್ಲಿ ಹಣ ತಗೊಂಡಿದ್ದಾರೆ, ಅಷ್ಟನ್ನು ಕೊಡಲಿಲ್ಲ, ಬಡ್ಡಿ ಕೊಡ್ಲಿಲ್ಲ. ಹಾ. ಆ ಕಾರಣಕ್ಕಾಗಿ ಬೈತಾ ಇದ್ದೀರಿ. ಬೈಯೂ ಸರಿ, ಹಾ. ಆದ್ರೆ ದಾರಿ ಮೇಲೆ ಮಂತ್ರಿಗಳ ಭಾವ ಆ ರೀತಿ ಹೊಳೆಯುವುದಾ? ಇಂಥವರಿಗೆ ದಾರಿ ಮೇಲೆ ಹೇಳ್ಬೇಕು. ಯಾಕೆ ಸ್ವಾಮಿ? ನನ್ನ ಹತ್ರ ಒಬ್ಬನ ಹತ್ರ ಸಾಲ ಮಾಡಿದಲ್ಲ ಇವ, ಹಾ. ಊರ್ ತುಂಬಾ ಸಾಲ ಮಾಡಿದ್ದಾನೆ. ನೋಡಿ ಏನೇ ಇರಲಿ, ಹಾ. ನಾನು ಮತ್ತೆ ಕ್ಷಮೆ ಕೇಳ್ತೇನೆ. ಹಾ. ಹಾಗೆಲ್ಲ ಅವಮಾನ ಮಾಡ್ಬೇಡಿ. ನೀನ್ ಯಾರ? ನಾನು ಇವರ ಆಳು. ಆಳು. ಹಾ. ಇಲ್ಲಿ ಬರ. ಹಾ. ಹೇಗೆ ಈ ಸರ? ಹೌದು. ಹೇಗೆ ಈ ಸರ? ಇದಾ ಹಾ ನೋಡ್ತೀರಾ? ಹಾ ನೋಡ್ಕೊಡು. ಹಾಳು ಮಾಡ್ಬೇಡಿ, ಆಯ್ತು. ನೋಡ್ಕೊಡಿ. ಹಾ. ಭಾರಿ ಬೆಲೆ ಬಾಳುವಂತದ್ದು. ಒಳ್ಳೆ ಬೆಲೆಯ? ಓಯ್, ಏನೋ ನೋಡ್ಕೊಡಿ ಅಂತ ಹೇಳುತ್ತಲ್ಲ. ಕೊಡುವ ಪ್ರಶ್ನೆ ಇಲ್ಲ. ಆ? ಹಾ. ಯಾಕೆ? ಕೊಟ್ಟಿರುವ ಸಾಲದ ಬಡ್ಡಿ ಸರದಲ್ಲಿ ಅರ್ಥ ಮಾತ್ರ ಬಂತೀಗ. ಅಯ್ಯೋ, ಗ್ರಾಚಾರವೇ. ಏ ವೈಕುಂಠ! ಆದಷ್ಟು ಬೇಗ ಅಸಲು ಬಡ್ಡಿ ಎಲ್ಲ ಕೊಟ್ರೆ ಆಯ್ತು. ಕೈ ಕಾಲು ಮುರಿದು ಕೊಟ್ಟ ಹುಲಿ, ಏ ಹುಲಿ, ಉತ್ತಂಡೆ ನಮಸ್ಕಾರ, ಕೂತ್ಕೊಂಡೆ ನಮಸ್ಕಾರ. ಮಾನಸತ್ತವನೇ, ಮರ್ಯಾದೆ ಬಿಟ್ಟವನೇ. ಇಲ್ಲದೆ ಹೋದ್ರೆ ಅವನೆಲ್ಲ ಸಾಲ ಮಾಡ್ಕೊಂಡಿದ್ದೀಯಾ? ಅವ ಬಾಯಿಗೆ ಬಂದ ಹೇಳ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ. ಕೇಳಿದ್ರೆ ಮಂತ್ರಿಗಳ ಭಾವ ನಡ್ಸೋದು ನಿನಗೆ. ಅಣ್ಣ ಯಾಕೆ ಊರೆಲ್ಲ ಮರ್ಯಾದೆ ತಗೊಳ್ತೆ? ನಾನು ಇನ್ನೊಂದು ಸಾಲ ಮಾಡಿದ್ದು ಹಾ. ಯಾಕಾಗಿ? ಯಾಕೆ? ಪ್ರೀತಿ ಪ್ರೇಮಕ್ಕಾಗಿ. ಹಾ, ಪ್ರೀತಿ ಪ್ರೇಮ ಮಾಡೋರು ಸಾಲ ಮಾಡ್ಕೊಂಡ್ರೆ ಹೀಗೆ ಆಗು. ಅದು ಇವತ್ತೇ ನನಗೆ ಗೊತ್ತಾಗಿತ್ತು. ಮತ್ತೆ ರಾಜ್ಕುಮಾರಿ ರಾಜೇಶ್ವರಿಯನ್ನ ಪ್ರೀತಿ ಮಾಡ್ತಾ ಇದ್ದವ ನಾನು. ಆಕಾಶಕ್ಕೆ ಏನಿಟ್ಟಿದೆ ಮಾರಾಯ? ಪ್ರಯತ್ನ ಮಾಡೋಣ ಅಂತ ಹೊರಟೆ. ಈಗ ಏನಾಯ್ತು? ಅವಳ ಎದುರುಗಡೆಯಲ್ಲಿ ಒಬ್ಬ ನಾನು ಜನ ಅಂತ ತೋರಿಸ್ಕೊಳ್ಬೇಕೆಂಬ ಕಾರಣಕ್ಕಾಗಿ ಹಾ, ಇವನಲ್ಲಿ ಸಾಲ ಮಾಡದೆ ಬಿಟ್ರೆ ಮತ್ತೆ ಯಾಕೂ ಇಲ್ಲ ಅಣ್ಣ. ಹೋಯ್ತಲ್ಲ ಈಗ ಮರ್ಯಾದೆ. ಅವಳಿ ವಿಷಯ ಗೊತ್ತಾದ್ರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಹಾ. ನೀನ್ ಮಾತ್ರ ಯಾರಲ್ಲೂ ಹೇಳ್ಬೇಡ ಅಣ್ಣ. ಸರಿಯಪ್ಪ, ಹಾ. ನಾನು ಹೇಳಿದ ನನಗೇನಾಗಬೇಕು? ಹಾ. ನಾನು ಹೇಳ್ಬಾರ್ದು ಅಂತ ಆದ್ರೆ ಹಾ. ನೀನೊಂದು ಉಪಕಾರ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳು? ಇಲ್ಲಿಯ ಮಹಾರಾಣಿಯಲ್ಲಿ ಮಾತಾಡಿ ಹಾ. ನನಗೊಂದು ಕೆಲಸ ಕೊಡಿಸ್ಬೇಕು. ಹಾ, ಹಾ, ಹಾ. ಅರಮನೆಯಲ್ಲೇ ಹಾ. ಕೊಡಿಸ್ತಿಲ್ಲ? ಕೊಡಿಸ್ತೇನೆ ಖಂಡಿತ. ಯಾವುದಕ್ಕೂ ಹಾ. ಇಲ್ಲಿಯ ಸೆರೆಮನೆಗೆ ಹೋಗುವ ದಾರಿ ಯಾವುದು ಹೌದಾ? ಅಂತ ತೋರ್ಸು. ಹೌದಾ? ಹಾ. ಈಗ ತೋರಿಸ್ತೇನೆ ಬಾ. ಅರತಿ ಅರತಿ ಎಂದಾಟ ಸ್ವಾರ್ಥ್ಯ. ಅರತಿ ಎಂದಾಟ ಸ್ವಾರ್ಥ್ಯ. ಅರತಿ ಎಂದಾಟ ಸ್ವಾರ್ಥ್ಯ ಎಂದ ಭಾಗುತ್ತ. ಅರಸಿ ಬಂದನು ರಾಜ್ಯ ಪಡೆವ ಮಾರ್ಗವನು. ರೋಷ ತುಂಬಿದ ಕಾಳ ಸರ್ಪ, ಹಾವಿನ ದ್ವೇಷ 12 ವರುಷವಂತೆ. ನನ್ನ ದ್ವೇಷ 100 ಸರಿ. ನನ್ನ ಆಶಾ ಗೋಪುರದ ಕನಸು ನನಸಾಗಲೇಬೇಕು. ಅದು ಗುರಿ ಮುಟ್ಟಲೇಬೇಕು. ಕಾಣುವ ಈ ಕುಮುದಪುರ ಅಂತ ಹೇಳುವುದು ನನ್ನ ಕೈವಶವಾಗಲೇಬೇಕು. ಇದೇ ನನ್ನ ಗುರಿಯಾಗಿದೆ ಸ್ವಾಮಿ. ಎಲ್ಲವರಿಗೂ ಪರಮ ಆಶ್ಚರ್ಯ ಆಗಿರ್ಬೇಕು. ಯಾರಪ್ಪ ಇಷ್ಟೊತ್ತಿಗೆ ಬಂದವ ಅನ್ನುವುದಾಗಿ. ಕಥೆಯ ತಿರುವೇ ಇಲ್ಲಿಂದ ಪ್ರಾರಂಭ ಸ್ವಾಮಿ. ಪರಿಚಯ ಆಯ್ತಾ ನಮ್ಮದ್ದು? ಹಿರಣ್ಯ ಬಾವಿಗೆ ಮಗ ನಾಗ, ನಾಗೇಂದ್ರ ಬಾಹು, ತಂಗಿ ಚಂದ್ರ ಕಲ್ಯಾಣಿ, ಭಾವ ಪುಣ್ಯನಿಧಿ. ಮೊದಲೇ ಕೈಕಾಲು ಕಳ್ಕೊಂಡು ಹಾಸಿಗೆ ಸೇರಿಬಿಟ್ಟಿದ್ದಾನೆ ಪಾಪ. ಅದು ಅವನ ಪ್ರಾರಬ್ಧ ಕರ್ಮ ಅಂತಲೇ ಹೇಳ್ಬೇಕು. ಏನು ಮಾಡೋಣ ಹೇಳಿ? ಅಳಿಯ ಕಟ್ಟು ಕತ್ತಲ ಸಂಪ್ರದಾಯ
ಆಗ್ತಾ ಇಲ್ಲ. ಆ ಒಂದು ಕೈಗೆ ಸಿಗಬೇಕಿತ್ತು ನಮಗೆ. ಏನ್ ಹೆಣ್ಣಿಗೊಂದೇ ಅಧಿಕಾರವ? ಕಾಣುವ ಈ ಸಮಾಜದಲ್ಲಿ ಗಂಡಾದವನಿಗೂ ಅಧಿಕಾರ ಬೇಕೇ ಬೇಕು. ಅದಕ್ಕೆ ನಾವು ಸಮರ್ಥರಿದ್ದೇವೆ ಸ್ವಾಮಿ. ಆದ್ರೆ ಏನು ಮಾಡೋಣ, ಅದನ್ನು ನಿಲ್ಲಿಸುತ್ತಾನೆ ಈ ನಾಗೇಂದ್ರ ಬಾಹು. ಅವ ಯಾರೋ ಸೂರ್ಯಸೇನದಂತೆ ಕಾಡಿಂದ ನಾಡಿಗಾಗಿ ಬಂದ, ಮಂತ್ರಿ ಪದವಿಯನ್ನೇ ಸ್ವೀಕಾರ ಮಾಡಿದ. ಇವನೊಬ್ಬ ಒಳ್ಳೆಯವನೋ ಕೆಟ್ಟವನೋ ನಮಗೊಂದೂ ಅರ್ಥವಾಗುತ್ತಾ ಇಲ್ಲ. ಯಾವುದಕ್ಕೂ ಅವನ್ನೆಲ್ಲ ಕಣ್ಣಿಟ್ಟಿದ್ದೇನೆ ನಾನು. ನನ್ನ ರಾಜಕೀಯ ಕುತಂತ್ರಕ್ಕೆ ತಾಳವಾಗಿ ಬಳಸಿಕೊಂಡಿದ್ದೇನೆ ಆ ವೈಕುಂಠನನ್ನ. ಯಾವುದಕ್ಕೂ ನನ್ನ ಮಗ ಶೋಧನ ಗುರುಮಠಕ್ಕಾಗಿ ಹೋಗಿದ್ದಾನೆ. ಅವ ಬರಲಿಲ್ಲದಾಗಿಯೇ ನಾನು ಕಾಯ್ತಾ ಇದ್ದೇನೆ. ಹಿಂದೆಯಲ್ಲವೇ ನಾಡದೇವಿಯ ಜಾತ್ರಾ ಉತ್ಸವ. ತಂಗಿ ಚಂದ್ರ ಕಲ್ಯಾಣಿ ನಿನಗಿಂದ ಬಾರಿಸುವೆ ಮರಣ ಮೃದಂಗ, ಮರಣ ಮೃದಂಗ, ಮರಣ ಮೃದಂಗ. ಯಾಕೆ ಹಾಕು ಸರಮನೆಗೆ ಅಂತ ಹೇಳಿದ್ನಲ್ವಾ? ಯಾಕೆ ಹಾಕ್ಬೇಕು ಅಂತ ಕೇಳ್ತೇನೆ. ಯಾಕೆ ಹಾಕುದಿಲ್ಲ? ನಿಮ್ಗೆ ವಿಷಯ ಗೊತ್ತಿಲ್ಲ. ಏನು? ನಮ್ಮಲ್ಲಿ ಅವನಷ್ಟು ಒಳ್ಳೆಯವರು ಯಾರು ಇಲ್ಲ, ಗೊತ್ತುಂಟಾ? ಒಳ್ಳೆಯವನು. ಹೌದಪ್ಪ. ಅಂದ್ರೆ? ನೀವು ಒಂದು ಕೆಲಸ ಹೇಳಿ, ಖಂಡಿತ ಮಾಡುವುದಿಲ್ಲ. ಒಳ್ಳೆಯವನವ? ಅದಲ್ಲ, ಎರಡು ಕೆಲಸ ಮಾಡ್ತಾನೆ. ಒಂದಕ್ಕೆ ಎರಡು ಹೆಚ್ಚಿಗೆ ಮಾಡ್ತಾನೆ ಅಂತ. ಕೆಲಸ ಕೂಡ ಇಲ್ಲೇ ಇರ್ತೇನೆ ನಾನು. ಪಾಪ ಇರ್ಲಿ ಬೈ. ಇವು ಹೇಳಿದ್ದಾನೆ ಎನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ, ಗೊತ್ತಾಯ್ತಲ್ಲ? ಮಂತ್ರಿಗಳೇ, ನಾಗೇಂದ್ರ ಬಾಹು ಹೇಗೆ ಜಾತ್ರೆಯ ಸಿದ್ಧತೆ? ನನ್ನ ಮುಂದಾಳತ್ವ ಅಂದ್ರೆ ಕೇಳ್ಬೇಕು. ಮತ್ತೆ ಪುರುಷವಾಗೆಲ್ಲ ಹೇಳ್ತಾ ಇದ್ರು ಏನಂತ? ಮಂತ್ರಿಗಳ ಮುಂದಾಳುತ್ತಿರುವಂತ ಜಾತ್ರಾ ಮಹೋತ್ಸವ ಏನು ಹೊಗಳುದೇ ಹೊಗಳುದವರನ್ನ. ಹೌದಾ? ಅದನ್ನ ಕೇಳಿ ಬಹಳ ಸಂತೋಷ ಆಗಿ ಒಳ್ಳೆಯದು. ಅವ್ರ ಅಭಿಮಾನಿ ಆಗ್ಬಿಟ್ಟಿದ್ದಾರೆ. ಹೌದಾ? ಅವ್ರನ್ನ ತಗೊಂಡೋಗಿ ಅಲ್ಲಿಟ್ಟಿದೆ ಈಗ. ಎಲ್ಲಿ? ಅಷ್ಟು ಮೇಲೆ ದೇವರ ಸ್ಥಾನದಲ್ಲಿ ಅಂತ. ಹಾಗಾಗಿ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಕಂಡು ದೇವರಿಗೆಲ್ಲ ಕೈ ಮುಗಿಯುವುದು, ಪ್ರಾರ್ಥನೆ ಮಾಡ್ಕೊಳ್ಳುವುದು, ಪೂಜೆ ಮಾಡುವುದು, ತರುವುದು. ಯಾವ್ದಾ? ಪ್ರಸಾದ ಸಾಧ ತಂದದ್ದು ಹೌದು, ಕೊಡ್ಲಿಕ್ಕೆ ಮರ್ತೇ ಬಿಟ್ಟಿದ್ದೆ. ಮಂತ್ರಿಗಳೇ, ನಿಮ್ಮ ಮೇಲೆ ಭಯಂಕರ ಭಕ್ತಿ ನನಗೆ. ಆಮೇಲೆ ಅದರಿಂದ ಇವತ್ತಿನ ಶುರು ಪ್ರಸಾದ ಕೊಡ್ತಾ ಇರುತ್ತೆ, ನೀವು ತಗೊಳ್ತಾ ಇರ್ಬೇಕು. ಅಭಿಮಾನ ನಮಗಿಲ್ಲವೇನೋ ಪುಣ್ಯಾತ್ಮ. ನಿಮಗೆ ತೀರ್ಥವೇ ಸರಿಯಾದ ಒಟ್ಟಿಗೆ ಸ್ವೀಕಾರ ಮಾಡಿ ನಾಳೆ ಕೊಡ್ತೇನೆ. ಏನಾಯ್ತು? ಹೊರ ಊರಿಂದ ಸಂಖ್ಯೆಗಳು ಭಕ್ತಾದಿಗಳು ಬರ್ತಾರೆ. ಹೌದು. ಯಾರಿಗೂ ತೊಂದರೆ ಆಗ್ಲಿಕ್ಕಿಲ್ಲ. ನಾವು ಕೊಡ್ತೇವೆ. ಮಹಾರಾಣಿಯವರು ಪೂಜೆಯನ್ನ ಪೂರೈಸಿ ಮೆರವಣಿಗೆ ಬರ್ತಾ ಇದ್ದಾರೆ. ಸ್ವಾಗತ. ವಾರಣವೇರಿ ಊನಗೆ ಬೀರಿ ರಾಣಿಯ ಒಂದಾಳು, ವಾರಣವೇರಿ ಊನಗೆ ಬೀರಿ ರಾಣಿಯ ಒಂದಾಳು, ಊರಮೆ ನಾರಿ ರೂಪವೊಂದಾಳು ಊರಿಗೆ ಬಂದಾಳು. ಆಹಾ ಎಂತ ಚಂದ, ಓಹೋ ಎಂತ ಚಂದ, ಆಹಾ ಎಂತ ಚಂದ, ಓಹೋ ಎಂತ ಚಂದ. ಬೀದಿಯಲ್ಲಿ ಬರುವ ಎಂತ ಚಲುವ, ಬೀದಿಯಲ್ಲಿ ಬರುವ ಪ್ರತಿದೇವಿಯಂತ ಚಲುವ. ಆಹಾ ನಗವೇಣು, ಓಹೋ ನಮ್ಮ ರಾಣಿ ನೀನೇ ನಮ್ಮ ದೇವಿಯೋ. ಮಗರಾಣಿ ನೀನೆ ಮಗರಾಣಿ, ಬಗಿರೇರಿ ನಮ್ಮ ಬರರಾಣಿ. ದಿನ ದಿನ ಮೆರೆಯುವೆ ಜನಪದ ಪೊರೆಯುವೆ, ನೀನಿರದ ಜಗವಿಲ್ಲ. ವಾರಣವೇರಿ ಊರಿಗೆ ಬೀರಿ ರಾಣಿಯ ಒಂದಾಳು, ಊರಮೆ ನಾಡಿದ ರೂಪವೊಂದಾಳು ಊರಿಗೆ ಬಂದಾಳು. ಮದವೇರಿ ಪಟ್ಟದಲ್ಲಿ ಮುಂಗರಿಸೆ ರಾಣಿ ಎನ್ನುವುದ ಮೂಲ ಲಕ್ಷಣ. ರಾಣಿ ಶೋಧನ ಶಿಶಿರ ನೀರು ಬಂದರ ಮದುವೆ ಗಜವನ್ನು ಪಿಡಿದರು, ಪದ ಕೊದೆಯುತ್ತ ತಂದವ ಎಡೆದರು. ಕುದಿಯುತ್ತ ಕುಂಭಕ ಕುತ್ತುದ ಚುಟುಕರದೊಳಗಂಬುದ ಇಕ್ಕುತ್ತ. ಕಲಿಯು ನೀನಬುದೆನ್ನ ಅಳಿಯ ಶೋಧನನೇ ಒಳಗಿದೆ
ಪ್ರಾಣವನು ಶೋಧನಲ್ಲಿ ಮುಳುಗಿದೆ ಪ್ರಾಣವನು ತಿಳಿಯೇ ಈ ವೀರನ ಬಂದಿಗೋದೇತಕ್ಕೆ ತಿಳಿಯೇ ಈ ವೀರನ ಬಂದಿಗೋದೇತಕ್ಕೆ ಸರಿಸುವೆ ಬಾಯಕೆಯನು ಅವನಿಗೇನು ಆಗ್ಲಿಲ್ಲ ಸಾಕು ಯಪ್ಪ. ಈಗ ನೀವು ಬಂದದ್ದು ನೋಡಿದ್ರೆ ಮಾಂಸ ಬಿದ್ದಲ್ಲಿ ಕಾಗೆ ಹಿಂಡು ಬಂದ ದೇವರು ದೊಡ್ಡವ, ದೇವರು ದೊಡ್ಡವ. ದೇವ್ರು ಯಾವತ್ತು ಸಣ್ಣದಾಗುದಿಲ್ಲ ಸ್ವಾಮಿ. ಅದಕ್ಕಾಗಿಯೇ ನನ್ನ ತಂಗಿಗೆ ಏನೂ ಆಗ್ಲಿಲ್ವಲ್ಲ ಪ್ರಾಣಕ್ಕೆ. ಅಂದ್ರೆ ಏನಾಗ್ಬೇಕು? ಅಯ್ಯೋ ದೇವರೇ, ಏನಾದ್ರೂ ಆಗಿ ಹೋಯ್ತು ಅಂತಾದ್ರೆ ನಿನ್ನ ಪ್ರಾಣ ಇರ್ಲಿಕ್ಕುಂಟೇನೆ ತಂಗಿ. ಏಕಾಏಕಿಯಾಗಿ ಆನೆಗೆ ಮದ ಬಂತು. ರಕ್ಷಣೆಗೆ ಇರತಕ್ಕಂಥವರೆಲ್ಲ ಓಡ್ಲಿಕ್ಕೆ ಪ್ರಾರಂಭಿಸಿದ್ರು. ಉಳಿದವರೆಲ್ಲ ಓಡಿ ಹೋಗ್ಲಿ. ನೀವ್ಯಾಕೆ ಓಡಿದ್ರು? ಅಣ್ಣ ನಾನು ಭಯಪಡಿ ನಂಗೆ ದೇವರೊಡೆ ಓಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ಅವ್ರಲ್ಲಿ ಓಡು ಶುರು ಮಾಡಿದ್ರೆ ಅಲ್ವಾ ಇದು ಓಡುವ ಸಮಯ ಅಂತ ಓಡ್ದೆ. ನಾನು ಓಡ್ದೆ. ಅವರು ನಾನು ಎಂತ ಮಾಡಿದ್ರೆ ಮಾಡೋದು. ಅದೇ ಓಟದ ಸ್ಪರ್ಧೆ. ನಿಮ್ಮ ರಕ್ಷಣೆ ಭಾರ ಯಾರದ್ದು ಎನ್ನುವುದು ಪ್ರಶ್ನೆಯಾಗಿ ಉಳಿದಾಗ ಅದಕ್ಕೆ ಉತ್ತರವಾಗಿ ಬಂದವರು ನಾವಿದ್ದೇವೆ. ಇನ್ನು ಯೋಚನೆ ಮಾಡುವುದು ಬೇಡ ಅಂತೆ. ಇನ್ನು ನಿಮ್ಮ ರಕ್ಷಣೆಯ ಭಾರ ನಮ್ಮ. ನನಗದೇ ಸಂತೋಷ. ನಾನು ರಕ್ಷಿಸಿ ಅಂತ ಕೂಗಿಕೊಳ್ತಾ ಇದ್ದೇನೆ, ಕಾಪಾಡಿ ಕಾಪಾಡಿ ಅಂತ. ಕಾಪಾಡಬೇಕಾದ ಇವರೆಲ್ಲ ಸ್ಥಳ ಬಿಟ್ಟು ಬಿಟ್ರು. ಹಾಗಂತ ಕ್ಷೇತ್ರ ಬರಿದಾಗ್ತದ? ಇಲ್ಲ, ನಿನ್ನಂತ ಯುವ ಪೀಳಿಗೆ ಮುಂದೆ ಬರ್ತಾ ಉಂಟಲ್ಲ, ನಮ್ಗೆ ಬೇಕಾದ ಈ ಕ್ಷೇತ್ರಕ್ಕೆ ನಿನ್ನಂತವ್ರು ಬೇಕು, ನಿನ್ನಂತ ಯುವ ಪೀಳಿಗೆ ಬೇಕು. ಯುವ ಪೀಳಿಗೆ ನಮ್ಮ ಕ್ಷೇತ್ರಕ್ಕೆ ಯಾವತ್ತೂ ಬರ್ತಾನೇ ಇರಬೇಕು. ಯುವ ಪೀಳಿಗೆ ಬರ್ಬೇಕು ಅಂತಾದ್ರೆ ಹಳೆ ಪೀಳಿಗೆ ಹೋಗ್ತಾ ಇರ್ಬೇಕು. ನೀ ಮೊದಲು ಸಾಯ್ಬೇಕು. ಹಳಕು ಹೊಸಬರ ಸಂಗಮ ಆಗ್ಬೇಕು. ತಂಗಿ, ನಾನಂತೂ ಖಂಡಿತ ಗಾಬರಿಯಾದಂಥವರು. ಹಾಗಂತ ನಿನ್ನ ಪ್ರಾಣವನ್ನು ಕಾಪಾಡಿದವ ಯಾರು? ನನ್ನ ಮಗ ಶೋಧನ. ಇವ್ರು ನಿಮ್ಮ ಮಗನ. ಸಿಂಹದ ಮರಿ, ಸಿಂಹದ ಮರಿ. ಅವನಿವಳ ಆಶ್ಚರ್ಯ ಕಂಡ ಈ ದಿನ ಯಾಕ ಕಲ್ಪನೆ ಇಲ್ಲ ಅಂತ. ಇವ್ರು ನಿಮ್ಮ ಮಗ. ಹೌದಾ? ಸಿಂಹದ ಮರಿ, ಸಿಂಹದ ಮರಿ, ಶೋಧನ. ಸಿಂಹದ ಮರಿಯೇ. ಇವತ್ತೆಲ್ಲ ಅವನದ್ದೇ. ಅಲ್ಲ ಇಲ್ಲ, ಸಿಂಹ ಯಾರ? ಅವನ ತಂದೆ ನಾನು ಅಂತಾದ್ರೆ ನಾನೇ ಅಲ್ವೇನೋ ಸಿಂಹ. ನೀವ್ರ ತಂದೆ ಅಂತಾದ್ರೆ ನೀವೇ ಓಡು ಸಿಂಹ. ಸಾಹಸ ಎನ್ನುವಂಥದ್ದು ಹುಟ್ಟಿನಿಂದ ಬರುವುದಲ್ಲ, ಅದು ವೈಗೂಡಿಸಿಕೊಳ್ಳುವಂಥದ್ದು. ನಾವು ಹೋಗುವಾಗ ಬೀಜಗಳನ್ನು ಬಿತ್ತುತ್ತಾ ಹೋದ್ರೆ ಬರುವಾಗ ಗಿಡಮರಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಅಂದ್ರೆ ನಾವು ಉತ್ತಮವಾದಂತಹ ಸಂಸ್ಕಾರವನ್ನು ಕೊಡಿಸಿದ್ರೆ, ಶಿಕ್ಷಣ ಕೊಡಿಸಿದ್ರೆ ಉತ್ತಮವಾದ ಪ್ರಜೆಗಳು ಸಿದ್ಧರಾಗ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಇದು. ನಿನ್ನ ಜೊತೆಗೆ ನಿನ್ನ ಸಮದಂಡಿಯಾಗಿ ದುಡಿದ್ನಲ್ಲ ಈ ಹುಡುಗ ಯಾರು ಗೊತ್ತಾ? ಅಲ್ಲ, ಹುಡುಗ ಖಂಡಿತ ಕಾವ್ಯ. ಇವತ್ತಂತೂ ಹೊಸ ಮುಖ. ಹೊಸ ಮುಖ. ಹೌದು, ನನ್ನ ಹೆಸರು ಶಿಶಿರ ಎನ್ನುವ ಹಾಗೆ. ಮಂತ್ರಿಗಳ ಯಾರು ಗೊತ್ತಿಲ್ಲ ಹೇಳಿದ್ರೆ ಮಾರ್ಯಾರ? ಯಾರು ಗೊತ್ತಿಲ್ಲ. ನಿಮ್ಮ ಊರಿನವನೇ ಅವ. ಎಂತ ಹೇಳುದ ಶಿಷ್ಯವ ಅಂತವ. ಶಿಷ್ಯವ ಅಲ್ವ? ಹೆಸರು ಶಿಶಿರ. ಶಿಶಿರನ ಹೆಸರು ಶಿಶಿರ ಎನ್ನುವ ಹಾಗೆ. ಶಿಷ್ಯವ ಅಂತ. ಹೌದಾ ಅಲ್ವಾ? ಶಿಶಿರ ಎನ್ನುವ ಹಾಗೆ. ನಾನೊಬ್ಬ ಅನಾಥ. ಹೌದು, ಅನಾಥ ಎಂಬ ಕಾರಣಕ್ಕಾಗಿ ಕುಗ್ಗದೆ ಹಿಗ್ಗಬೇಕೆನ್ನುವಂತ ಕಾರಣಕ್ಕಾಗಿ ಸಾಧನೆಯ ಶಿಖರವನ್ನೇರಬೇಕೆನ್ನುವ ಹಾಗೆ ಗುರುಮಟ್ಟವನ್ನು ಸೇರಿದ ವಿದ್ಯಾಭ್ಯಾಸಕ್ಕಾಗಿ ಆ ಸಮಯದಲ್ಲಿ ಪರಿಚಿತನಾದವ ಈ ಶೋಧನ ಆತ್ಮೀಯರಾದೆವು. ಹಾಗಂತ ವಿದ್ಯಾಭ್ಯಾಸ ಪೂರೈಸಿದ ನಂತರದಲ್ಲಿ ಮುಂದೇನೆನ್ನುವಂತ ಪ್ರಶ್ನೆ ಬಂದಾಗ ಈ ನಾಡಿನ ಕುರಿತಾಗೂ ನಿಮ್ಮ ಕುರಿತಾಗೂ ಹೇಳಿದವ ಶೋಧನ ಉದ್ಯೋಗವನ್ನು ಕೊಡ್ತೇನೆ ಎನ್ನುವಂತ ಭರವಸೆ ಮಾತನಾಡಿ ಕರೆತಂದ. ನಂಬಿ ಬಂದಿದ್ದೇನೆ, ಅನುಗ್ರಹಿಸಬೇಕು. ನಾನೇ ಭರವಸೆ ಮಾತನ್ನು ನಿನ್ನ ಮಾತಲ್ಲ, ನನ್ನ ಮಾತೊಂದು ಸ್ವೀಕರಿಸ್ತೇನೆ. ಸರಿ. ನಿಮಗೆ ಇಬ್ಬರಿಗೂ ಯೋಗ್ಯವಾದ ಉದ್ಯೋಗ. ಮಹಾರಾಣಿಯವರು ಅವಸರ ಮಾಡಬಾರ್ದು. ಪಾಪ ಮಕ್ಕಳು ಈಗಷ್ಟೇ ಗುರುಮಠದಿಂದ ಬಂದಿದ್ದಾರೆ. ಬಂದ ಕ್ಷಣದಲ್ಲಿ ಅವರಿಗೆ ಪಾಪ ಉದ್ಯೋಗ ಹೊಣೆಗಾರಿಕೆ ಆ ತಲೆಬಿಸಿ ಬೇಕ. ಒಂದ್ 4 ವರ್ಷ ಓಡಾಡ್ಕೊಂಡು ಇರ್ಲಿ, ಅನುಭವ ಆಗ್ಲಿ, ಆಮೇಲೆ ನೋಡುವ. ಅನುಭವ ಇಲ್ಲೇ ಉದ್ಯೋಗ ಸಿಗುವುದಿಲ್ಲ, ಉದ್ಯೋಗ ಮಾಡಿದ್ರೆ ಅನುಭವ ಆಗುವುದಿಲ್ಲ. ಯಾಕೆ ಈ ಮಾತನ್ನ ಹೇಳಿದೆ? ನಾನು ಇಲ್ಲಿಗೆ ಬರುವಾಗ ಇವ್ರು ಹಾಗೇ ಬಂದದ್ದು. ಹೌದಪ್ಪ, ನಿಮಗ್ ವಿಷಯ ಗೊತ್ತಿಲ್ಲ. ನನ್ನ ಬಾಬಾ ಈ ಸ್ಥಾನಕ್ಕೆ ಬರ್ಬೇಕು ಅಂತಾದ್ರೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಹೇಳ ಹೇಳ ಹೇಳ. ಯಾರ್ಯಾರ್ದ ಕೈ ಕಾಲೆಲ್ಲ ಹಿಡ್ಕೊಂಡು ಒಂದಿಷ್ಟು ಬಂದು ನನ್ನ ಕಾಲು ಹಿಡಿದೆ ಬಾಬಾ ಬಾಬಾ ಹೇಳಿ ನನ್ನ ಪವಿತ್ರವಾದ ಕಾಲು ಹಿಡಿದ ನಾಯಿ ವಾಸನೆ ಬಂದವರಿಗೆ
ಕೈಕಾಲು ಹಿಡಿಯುವುದಂದ್ರೆ ಹಾಗದು. ಹಾಗದು ಮತ್ತೆ ಆಗಮ್ಮ ಅನುಭವನ ಪಡೆದುಕೊಳ್ಬೇಕು ಅಂತಾದ್ರೆ ಅನುಭವಿಗಳ ಕೈಕಾಲು ಹಿಡಿಯಬೇಕು. ಅದೆಂತ ಪರಿಪಕ್ವತೆಯನ್ನು ಸಾಧಿಸಬೇಕು ಅಂತಾದ್ರೆ ಇಂತಹ ಸಣ್ಣ ಪುಟ್ಟ ಅವಕಾಶಗಳನ್ನೆಲ್ಲ ಬಳಸಬೇಕು. ಆಗ ಮೇಲೆ ಬಂದ್ರೆ ನುರಿತವರಾಗ್ತಾರೆ. ಇವ್ರೊಳ್ಳೆ ನುರಿತ್ರಿ ಇವ್ರು. ಏ, ಉಂಟು ಅಂತ ಅಲ್ಲ, ಮತ್ತೆ ಆ ಸ್ಥಾನ ನಿಮಗೆ ಕೊಟ್ಟು ಸರಿ ಉಂಟು ಸ್ವಾಮಿ. ಯಾಕಪ್ಪ? ಮತ್ತೆ ಯಾರಿದ್ದಾರೆ? ಏ, ಯಾರು ಇಲ್ಲ ಅಂತಾನೇನೋ ನಿಮ್ಮಾಗ ಯಾರು ಇಲ್ಲ ಅಂತ. ಹಾಗೆ ಅಂದ್ರೆ ಕಾಲ ಬಂದಾಗ ನಾನೇ ಆಗ ನಿಮ್ಮ ಇಷ್ಟದ ಹಾಗೆ ಮತ್ತೆ ವರ್ಷ ಪ್ರತಿ ನಡೆಯುವಂತ ಜಾತ್ರಾ ಮಹೋತ್ಸವ ಯಾವತ್ತು ಅಂಬಾರಿಯನ್ನ ಏರಿ ಬರಬಹುದು ನೀವು. ಇದು ಕಾಡಿನ ಆನೆ ಅಲ್ಲ, ಪಳಗಿಸಿರುವಂತ ಆನೆ. 5 ಮಂದಿ ಪ್ರಾಮಾಣಿಕ ಮಾವುತರು ಇರುತ್ತಾ ಆನೆಗೆ ಏಕಾಏಕಿಯಾಗಿ ಮದ ಬರ್ತದೆ ಅಂತಾದ್ರೆ ಶೋಧಿಸಬೇಕಾದದ್ದು ಬಹಳಷ್ಟು ಉಂಟು. ಏನೋ ಮೋಸ ಆಗಿದೆ. ಒಟ್ಟಾರೆಯಾಗಿ ಮದ ಬರಲಿಲ್ಲ, ಯಾರೋ ಮತ್ತು ಬರುವ ಔಷಧವನ್ನ ಹಾಕಿರ್ಬೇಕು. ನಮ್ಮಲ್ಲಿ ಅಂತವರು ನಿಮ್ಮ ಮಾತನ್ನೇ